ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಡಿಸ್ಕವರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿ ವಿಜ್ಞಾನದ ಅಧ್ಯಾಯ 7 ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಇವುಗಳ ಬಗ್ಗೆ ಕಲಿಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಕಲಿಯೋಣ ನಮ್ಮ ಪಾಠದಲ್ಲಿ ಏನಿದೆ ಅಂತ ಹೇಳಿ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಮೊದಲ ಪಾಠ ಯಾವುದು? ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ನಿಮಗೆ ಗೊತ್ತಿರಬಹುದು, ನಮಗೆ ನಾವು ತಿಂದಂತ ಆಹಾರ ಜೀರ್ಣ ಆಗಬೇಕು ಅಲ್ವಾ? ಅದು ಜೀರ್ಣ ಆದ ನಂತರ ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ತಲುಪಬೇಕು. ಆ ತಲುಪುವಂತಹ ಕೆಲಸ ಏನಿದೆ ನೋಡಿ, ಆ ಸಾಗಾಣಿಕೆ ಕೆಲಸ ಏನಿದೆ ನೋಡಿ, ಇದನ್ನೇ ಸಾಗಾಣಿಕೆ ಅಂತ ಹೇಳ್ತಾರೆ. ಹಾಗೆ ಇದನ್ನೇ ಪರಿಚಲನ ವ್ಯೂಹ, ಇದಕ್ಕೆ ಸಂಬಂಧಪಟ್ಟ ಒಂದು ವ್ಯೂಹ ಏನು ಕಾಣ್ತಾ ಇದೆ ನೋಡಿ, ಇದನ್ನೇ ಪರಿಚಲನ ವ್ಯೂಹ ಎಂದು ಹೇಳ್ತಾರೆ. ಆಯ್ತಾ? ಸೊ ಹಾಗಾದರೆ ನಮ್ಮ ದೇಹದಲ್ಲಿ ಏನು ಪರಿಚಲನೆ ಆಗ್ತದೆ? ಸೊ ನಮ್ಮ ದೇಹದಲ್ಲಿ ಮೊದಲಿಗೆ ಪರಿಚಲನೆ ಆಗುವಂತಹದ್ದು, ಪರಿಚಲನ ವ್ಯೂಹದಲ್ಲಿ ಪರಿಚಲನೆ ಆಗುವಂತಹದ್ದು ರಕ್ತ. ಹಾಗಾದ್ರೆ ರಕ್ತ ಎಂದ್ರೇನು? ರಕ್ತದಲ್ಲಿ ಏನೆಲ್ಲ ಇದೆ? ರಕ್ತದ ಕಾರ್ಯ ಏನು ಎಂದು ತಿಳಿಯೋಣ. ರಕ್ತ ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ರಕ್ತನಾಳದಲ್ಲಿ ಹರಿಯುವ ಒಂದು ದ್ರವ ಅಲ್ವಾ? ಸೊ ಇದು ಜೀರ್ಣವಾದ ಆಹಾರದಂತಹ ಪದಾರ್ಥಗಳನ್ನ ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುವ ಕೆಲಸವನ್ನ ಮಾಡ್ತದೆ. ಇಷ್ಟು ಮಾತ್ರ ಅಲ್ಲದೆ ನಾವು ಶ್ವಾಸಕೋಶಗಳಿಂದ ನೋಡಿ, ಇದು ಜೀರ್ಣವಾದ ಆಹಾರವನ್ನ ಸಣ್ಣ ಕರುಳಿನಿಂದ ಎಲ್ಲಿಗೆ? ದೇಹದ ಇತರ ಭಾಗಗಳಿಗೆ ಸಾಗಿಸ್ತದೆ. ಹಾಗೆಯೇ ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನು ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ. ಮತ್ತೆ ದೇಹದಿಂದ ನಿರ್ಮೂಲನೆ ಮಾಡಬೇಕಾದ ತ್ಯಾಜ್ಯಗಳನ್ನು ಕೂಡ ರಕ್ತ ಸಾಗಿಸುತ್ತದೆ. ಇಷ್ಟು ಮಾತ್ರವಾ? ಅಲ್ಲ, ಇದನ್ನು ಬಿಟ್ಟು ಬೇರೆ ಏನ್ ಮಾಡ್ತದೆ ರಕ್ತ? ಇಷ್ಟು ಮಾತ್ರ ಅಲ್ಲದೆ ನಮ್ಮ ದೇಹದಲ್ಲಿರುವ ಹಾರ್ಮೋನುಗಳು, ಆಯ್ತಾ? ನಮ್ಮ ದೇಹದಲ್ಲಿರುವ ಹಾರ್ಮೋನುಗಳು ಏನಿದೆ ನೋಡಿ, ನಾವು ನಮ್ಮ ಗ್ರಂಥಿಗಳು ಸ್ರವಿಸ್ತದೆ ನೋಡಿ, ಅದನ್ನ ಸಾಗಿಸ್ತದೆ. ಹಾಗೆಯೇ ಕಿಣ್ವಗಳನ್ನ ಸಾಗಿಸ್ತದೆ. ಕಿಣ್ವ ಅಂತ ಹೇಳಿದ್ರೆ ಎನ್ಸೈಮ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ನಲ್ಲಿ. ಸೊ ಇವುಗಳನ್ನು ಕೂಡ ಏನ್ ಮಾಡ್ತದೆ? ಅದು ರಕ್ತ ಸಾಗಿಸ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತದೆ. ಸೊ ಸಾಗಾಣಿಕೆ ಕೆಲಸವನ್ನ ಮಾಡ್ತದೆ, ಆಹಾರವನ್ನ ಸಾಗಿಸ್ತದೆ ಸಣ್ಣ ಕರುಳಿನಿಂದ ದೇಹದ ಎಲ್ಲಾ ಭಾಗಗಳಿಗೆ. ಹಾಗೆ ಶ್ವಾಸಕೋಶದಿಂದ ಆಕ್ಸಿಜನ್ ಅನ್ನ ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ಏನಾದ ಉತ್ಪಾದಿಸಿದ ತ್ಯಾಜ್ಯಗಳನ್ನು ಕೂಡ ಸಾಗಿಸುವಂತಹ ಕೆಲಸವನ್ನ ಯಾರು ಮಾಡ್ತಾರೆ? ರಕ್ತ ಮಾಡ್ತದೆ. ಹಾಗಾದ್ರೆ ರಕ್ತದಲ್ಲಿ ಏನೆಲ್ಲ ಇದೆ? ರಕ್ತದ ಘಟಕಗಳು ಯಾವುವು? ರಕ್ತ ಮತ್ತೊಂದು ವಿಷಯ, ರಕ್ತ ದ್ರವ ರೂಪವನ್ನ ಹೊಂದಲಿಕ್ಕೆ ಕಾರಣ ಪ್ಲಾಸ್ಮಾ. ಯಾವುದು? ಪ್ಲಾಸ್ಮಾ. ಆಯ್ತಾ? ಮತ್ತೆ ರಕ್ತ ಕೆಂಪು ಬಣ್ಣ ಇದೆ. ಯಾಕೆ ರಕ್ತ ಕೆಂಪು ಬಣ್ಣ ಇರ್ಲಿಕ್ಕೆ ಕಾರಣ ಅದರಲ್ಲಿರುವ ಒಂದು ವರ್ಣಕ ಅಂತ ಹೇಳಿದ್ರೆ ಪಿಗ್ಮೆಂಟ್ ಅಂತ ಹೇಳ್ತೇವೆ, ಒಂದು ರಾಸಾಯನಿಕ. ಅದನ್ನ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಈ ಹಿಮೋಗ್ಲೋಬಿನ್ ಇಂದ ನಮ್ಮ ರಕ್ತ ಕೆಂಪು ಬಣ್ಣದ್ದಾಗಿದೆ. ಆಯ್ತಾ? ಇಷ್ಟು ಮಾತ್ರ ಅಲ್ಲದೆ ಹಿಮೋಗ್ಲೋಬಿನ್ ಅನ್ನು ಬಿಟ್ಟು ಬೇರೆ ಏನೆಲ್ಲ ಇದೆ ನಮ್ಮ ರಕ್ತದಲ್ಲಿ? ನಮ್ಮ ರಕ್ತದಲ್ಲಿ ನೋಡಿ, ನಾನು ಕಲರ್ ಬೇರೆ ಉಪಯೋಗಿಸ್ತೇನೆ, ಇದು ಇಂಪಾರ್ಟೆಂಟ್. ಕೆಂಪು ರಕ್ತ ಕಣಗಳಿದೆ, ಹಾಗೆಯೇ ಬಿಳಿ ರಕ್ತ ಕಣಗಳಿದೆ, ಅಲ್ಲಿ ಪ್ಲಾಸ್ಮಾ ಇದೆ ಅಂತ ಹೇಳಿದೆ, ಹಾಗೆ ಕಿರುತಟ್ಟೆ ಇದೆ. ಪ್ಲಾಸ್ಮಾ ಎಲ್ಲಿ ನೋಡಿ? ಪ್ಲಾಸ್ಮಾ ಇಲ್ಲಿದೆ. ಪ್ಲಾಸ್ಮಾ ಇದೆ, ಪ್ಲಾಸ್ಮಾ. ಹಾಗೆ ಪ್ಲಾಸ್ಮಾ ಇದೆ, ಹಾಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು ಇದೆ. ಕೆಂಪು ರಕ್ತ ಕಣದ ಕೆಲಸ ಏನು? ಕೆಂಪು ರಕ್ತ ಕಣ ಕೆಂಪು ಇರಲು ಕಾರಣವೇ ಈ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಆಕ್ಸಿಜನ್ ಅನ್ನ ಸಾಗಿಸ್ಲಿಕ್ಕೆ, ಅದರ ಶೇಪ್ ಹೀಗಿರ್ತದೆ. ಆಯ್ತಾ? ಹಿಮೋಗ್ಲೋಬಿನ್ ಇದು. ಹಾಗಾಗಿ ಎಲ್ಲಿ ಅದು ಒಳಗೆ ಒಂಥರ ಗುಂಡಿ ತರ ಉಂಟಲ್ಲ, ಅಲ್ಲಿ ಆಕ್ಸಿಜನ್ ಹೋಗಿ ಅಂಟಿಕೊಳ್ತದೆ. ಸೊ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ದೇಹದ ಅಂದ್ರೆ ರಕ್ತದಲ್ಲಿ ಸಾಗಿಸುವ ಕೆಲಸವನ್ನ ಏನ್ ಮಾಡುದು? ಹಿಮೋಗ್ಲೋಬಿನ್ ಮಾಡ್ತದೆ. ಆಯ್ತಾ? ಆಕ್ಸಿಜನ್ ಅನ್ನ ಸಾಗಿಸುವ ಕೆಲಸವನ್ನ ಮಾಡುದು ಯಾರು? ಹಿಮೋಗ್ಲೋಬಿನ್. ಅದು ಎಲ್ಲಿರ್ತದೆ? ಕೆಂಪು ರಕ್ತ ಕಣದಲ್ಲಿ ಇರ್ತದೆ. ಹಾಗಾದ್ರೆ ಬಿಳಿ ರಕ್ತ ಕಣದ ಕೆಲಸ ಏನು? ಬಿಳಿ ರಕ್ತ ಕಣದ ಕೆಲಸ ಏನಂತ ಹೇಳಿದ್ರೆ, ಇದು ನಮ್ಮ ದೇಹದ ಅಂದ್ರೆ ನಮ್ಮ ದೇಹಕ್ಕೆ ಎಂಟ್ರಿ ಆಗುವಂತಹ ರೋಗಾಣು ಆಗಿರಬಹುದು, ಹಾಗೆ ಕೀಟಾಣುಗಳನ್ನ ಏನ್ ಮಾಡ್ತದೆ? ಅದನ್ನ ಕೊಲ್ತದೆ. ಹಾಗೆ ನಮ್ಮ ದೇಹವನ್ನ ರಕ್ಷಣೆಯ ಕೆಲಸವನ್ನ ಮಾಡ್ತದೆ. ಯಾವ ಕೆಲಸವನ್ನ ಮಾಡ್ತದೆ? ರಕ್ಷಣೆಯ ಕೆಲಸವನ್ನ.
ಇದನ್ನ ಇಂಗ್ಲಿಷ್ ನಲ್ಲಿ ಸೋಲ್ಜರ್ಸ್ ಆಫ್ ಅವರ್ ಬಾಡಿ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಹದ ಸೈನಿಕ ಇದು, ದೇಹದ ಸೈನಿಕ. ಯಾಕೆ ಸೈನಿಕ? ಸೈನಿಕರು ನಮ್ಮ ದೇಶವನ್ನ ಕಾಯ್ತಾರೆ ನೋಡಿ, ಹಾಗೆ ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸ್ತದೆ. ಸೊ ಅದಕ್ಕೋಸ್ಕರ ಇದನ್ನ ದೇಹದ ಸೈನಿಕ ಅಂತ ಹೇಳ್ತಾರೆ. ಹಾಗೆಯೇ ಪ್ಲೇಟ್ಲೆಟ್ಗಳು. ಪ್ಲೇಟ್ಲೆಟ್ಗಳ ಕೆಲಸ ಏನು? ಪ್ಲೇಟ್ಲೆಟ್ಗಳ ಕೆಲಸ ಏನಂತ ಹೇಳಿದ್ರೆ, ಇದು ರಕ್ತವನ್ನ ಹೆಪ್ಪುಗಟ್ಟುವ ಕೆಲಸವನ್ನ ಮಾಡ್ತದೆ. ಯಾವ ಕೆಲಸವನ್ನ ಮಾಡ್ತದೆ? ರಕ್ತವನ್ನ ಹೆಪ್ಪುಗಟ್ಟುವಂತ ಕೆಲಸವನ್ನ ಮಾಡ್ತದೆ. ಹೇಗೆ ಹೇಗೆ ಅಂತ ಹೇಳಿ ಒಂದು ಚಿತ್ರ ನೋಡಿ, ನಾನೊಂದು ನಿಮ್ಗೆ ಚಿತ್ರ ಮಾಡಿ ತೋರಿಸ್ತೇನೆ. ಇದು ಒಂದು ನಮ್ಮ ದೇಹ ಅಂತ ಇರ್ಲಿ, ಇದು ನಮ್ಮ ದೇಹ ಆಯ್ತಾ. ಈ ಭಾಗದಲ್ಲಿ ಗಾಯ ಆಗಿದೆ ನೋಡಿ, ಇಲ್ಲಿ ತೋರಿಸ್ತೇನೆ ನಾನು. ಈ ಭಾಗದಲ್ಲಿ ಗಾಯ ಆಗಿದೆ, ಈ ಒಂದು ಗಾಯ, ರಕ್ತ ಬರ್ತಾ ಉಂಟು. ನಾನೀಗ ಹಸಿರು ಬಣ್ಣದೇನು ತೋರಿಸ್ತಾ ಇದ್ದೇನೆ, ಇದು ಪ್ಲೇಟ್ಲೆಟ್ಗಳು. ಇದು ರಕ್ತನಾಳಗಳ ಮೂಲಕ ಹರಿಯುವಾಗ ಎಲ್ಲಿ ಗಾಯ ಆಗಿದೆ ನೋಡಿ ಅಲ್ಲಿ ಬರ್ತದೆ. ಎಲ್ಲಾ ರಕ್ತ ಕಣಗಳು ಅಂದ್ರೆ ಎಲ್ಲಾ ಪ್ಲೇಟ್ಲೆಟ್ಗಳು ಬಂದು ಸೇರಿ ಕ್ಲಂಪ್ ತರ ಮಾಡ್ತದೆ. ಕ್ಲಂಪ್ ತರ ಅಂತ ಹೇಳಿದ್ರೆ ಆ ಗಾಯವನ್ನು ಮುಚ್ಚುವ ಕೆಲಸವನ್ನು, ತೆರೆದಿದೆಯಲ್ಲ ಅದನ್ನ ಮುಚ್ಚುವ ಕೆಲಸವನ್ನ ಮಾಡುದು ಈ ಪ್ಲೇಟ್ಲೆಟ್ಗಳು. ಇದು ಒಮ್ಮೆ ಮುಚ್ಚಿದ ನಂತರ ರಕ್ತಸ್ರಾವ ಆಗುವುದಿಲ್ಲ. ಅರ್ಥ ಆಗ್ತಾ ಉಂಟಾ? ನಮ್ಮ ತಾಗಿದ್ರೆ ಎಲ್ಲ ರಕ್ತಸ್ರಾವ ಆಗ್ತದಲ್ಲ, ರಕ್ತಸ್ರಾವವನ್ನ ತಡೀತದೆ ಆಯ್ತಾ. ರಕ್ತಸ್ರಾವವನ್ನು ತಡೀತದೆ ಅಂದ್ರೆ ಅಲ್ಲಿ ಏನ್ ಮಾಡ್ತದೆ, ರಕ್ತ ಹೆಪ್ಪುಗಟ್ಟುವ ಕೆಲಸವನ್ನ ಮಾಡುವುದು ಈ ಪ್ಲೇಟ್ಲೆಟ್ಗಳು ಆಯ್ತಾ. ತಡೆಗಟ್ಟುತ್ತದೆ, ರಕ್ತಸ್ರಾವವನ್ನ ತಡೆಗಟ್ಟುತ್ತದೆ. ಅಂದ್ರೆ ಪ್ಲೇಟ್ಲೆಟ್ ರಕ್ತವನ್ನ ಅಲ್ಲಿ ದಪ್ಪಾಗಿ, ನಮ್ಗೆ ಅದು ಕೆಂಪಾಗ್ತದಲ್ಲ ಗಾಯ ಎಲ್ಲ ನೀವು ನೋಡಿರ್ಬೋದಲ್ವಾ, ಆ ಕೆಲಸವನ್ನ ಮಾಡುವುದು ಪ್ಲೇಟ್ಲೆಟ್. ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಈ ಪರಿಚಲನಾ ವ್ಯೂಹದಲ್ಲಿ ರಕ್ತದ ಬಗ್ಗೆ ಕಲ್ತಾಯ್ತು, ರಕ್ತದ ಘಟಕಗಳ ಬಗ್ಗೆ ಕಲ್ತಾಯ್ತು. ಮುಂದಕ್ಕೆ ರಕ್ತನಾಳಗಳು. ರಕ್ತನಾಳಗಳೆಂದರೇನು? ರಕ್ತನಾಳ ಅಂತ ಹೇಳಿದ್ರೆ ನೀವು ಸುಲಭವಾಗಿ ನೆನಪಿಟ್ಕೊಳ್ಬೇಕಾದದ್ದು ಇದು ಪೈಪ್ಗಳು. ಯಾವ ಪೈಪ್ಗಳು? ರಕ್ತವನ್ನ ಸಾಗಿಸುವಂತಹ ಪೈಪ್ಗಳು ಆಯ್ತಾ. ರಕ್ತವನ್ನ ಸಾಗಿಸುವಂತಹ ಪೈಪ್ಗಳು. ಯಾವ ರೀತಿ ಪೈಪ್ಗಳಿದೆ ಮೇಡಮ್? ಈಗ ಪೈಪ್ಗಳಲ್ಲಿ ಎರಡು ವಿಧ, ಒಂದು ಅಪಧಮನಿ, ಇನ್ನೊಂದು ಅಭಿಧಮನಿ. ಯಾವುದೆಲ್ಲ? ಒಂದು ಅಪಧಮನಿ, ಮತ್ತೊಂದು ಅಭಿಧಮನಿ. ಮೊದಲಿಗೆ ಅಪಧಮನಿಯ ಕಾರ್ಯವನ್ನ ನಾವು ತಿಳಿಯುವ. ಇದು ಆಕ್ಸಿಜನ್ ಯುಕ್ತ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ಯುತ್ತದೆ ಆಯ್ತಾ. ಯಾವ ರಕ್ತವನ್ನ ಕೊಂಡೊಯ್ಯುತ್ತದೆ? ಆಕ್ಸಿಜನ್ ಯುಕ್ತ ರಕ್ತ. ಅಂದ್ರೆ ಇದನ್ನ ಶುದ್ಧ ರಕ್ತ ಅಂತ ಕೂಡ ಹೇಳ್ತೇವೆ ನಾವು. ಏನಂತ ಹೇಳ್ತೇವೆ? ಶುದ್ಧ ರಕ್ತ ಅಂತ ಹೇಳ್ತೇವೆ. ಶುದ್ಧ ರಕ್ತದಲ್ಲಿ ಆಕ್ಸಿಜನ್ ಹೆಚ್ಚು ಇರ್ತದೆ. ಇದನ್ನ ಕೊಂಡೊಯ್ಯುವಂತಹ ಕೆಲಸವನ್ನ ಯಾರು ಮಾಡುದು? ಅಪಧಮನಿ ಮಾಡುದು. ಇದ್ರಲ್ಲಿ ಈಗ ಅಪಧಮನಿ ಪೈಪಲ್ಲಿ ರಕ್ತ ಹೋಗುವಾಗ ರಕ್ತ ತುಂಬಾ ಫೋರ್ಸ್ಫುಲ್ ಆಗಿ ಹೋಗ್ತದೆ ಆಯ್ತಾ. ಈ ಪೈಪಲ್ಲಿ ರಕ್ತ ಏನು ಹೋಗ್ತದೆ ನೋಡಿ, ಆಗ ರಕ್ತ ತುಂಬಾ ಫೋರ್ಸ್ ಅಲ್ಲಿ ಹೋಗ್ತದೆ, ತುಂಬಾ ಒತ್ತಡ ಹೆಚ್ಚು ಇದ್ರಲ್ಲಿ ಆಯ್ತಾ. ಇದ್ರಲ್ಲಿ ಏನಾಗಿರ್ತದೆ? ಒತ್ತಡ ಹೆಚ್ಚು. ಮತ್ತೆ ಈ ಭಿತ್ತಿ ಅಂತ ಇದೆಯಲ್ಲ, ಭಿತ್ತಿ ಅಂತ ಹೇಳಿದ್ರೆ ಅದ್ರ ಹೊರಗಿನ ಇದು ಉಂಟಲ್ಲ ಪೈಪ್, ದಪ್ಪ ಪೈಪ್, ನಮ್ಮ PVC ಪೈಪ್ ಹಾಗೆಲ್ಲ ಹೇಳ್ತೇವಲ್ವಾ ನಾವು. ದೊಡ್ಡ ದೊಡ್ಡ ತುಂಬಾ ನೀರು ಹೋಗುವ ಪೈಪ್ಗಳನ್ನ ನಾವು ದಪ್ಪ ಮಾಡಿ ಇಡ್ತೇವೆ ಮನೆಯದ್ದು ಅಲ್ವಾ, ಟ್ಯಾಂಕ್ ಇದೆಲ್ಲ. ಸೊ ಹಾಗೆ ಇದ್ರ ಭಿತ್ತಿ ದಪ್ಪ ಭಿತ್ತಿಯನ್ನ ಹೊಂದಿದೆ. ಭಿತ್ತಿ ದಪ್ಪಗಿರ್ತದೆ. ಯಾಕೆ ಇದು ದಪ್ಪಗಿರ್ತದೆ? ಯಾಕೆ ಹೇಳಿದ್ರೆ ತುಂಬಾ ಒತ್ತಡದಿಂದ ರಕ್ತ ಹೋಗುವ ಕಾರಣ ಇದು ಹರಿಬಾರ್ದು, ಅದರ ಭಿತ್ತಿಯನ್ನು ಒಡೆದೋಗ್ಬಾರ್ದು, ಹಾಗೆ ರಕ್ತಸ್ರಾವ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಭಿತ್ತಿ ದಪ್ಪದಲ್ಲಿದೆ. ಮತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಕವಟಗಳಿಲ್ಲ. ಕವಟ ಅಂತ ಹೇಳಿದ್ರೆ ಹೀಗೆ ಒಂದು ಇರ್ತದೆ ನೋಡಿ, ದಾರಿ ಮಧ್ಯೆ ನಾವು ಬ್ಯಾರಿಕೇಟರ್ ಹಾಕ್ತೇವೆ, ಗೊತ್ತುಂಟಾ? ದಾರಿಯಲ್ಲಿ ಬ್ಯಾರಿಕೇಟರ್ ಅಂತ ಇರ್ತದಲ್ವಾ, ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹಂಪ್ಸ್ಗಳನ್ನ, ಬ್ಯಾರಿಕೇಟರ್ಗಳನ್ನ ಹಾಕ್ತವೆ. ಸೊ ಈ ರೀತಿ ಕವಟಗಳು ಇದರಲ್ಲಿ ಇರುವುದಿಲ್ಲ. ಯಾವ್ದಿರುವುದಿಲ್ಲ? ಕವಟಗಳು ಯಾವ್ದ್ರಲ್ಲಿ ಇರುವುದಿಲ್ಲ? ನಮ್ಮ ಅಪಧಮನಿಯಲ್ಲಿ ಇರುವುದಿಲ್ಲ. ಕವಟಗಳು ತುಂಬಾ ಕಡಿಮೆ. ಯಾಕೆ ಹೇಳಿದ್ರೆ ರಕ್ತ ತುಂಬಾ ಒತ್ತಡದಲ್ಲಿ ಹೋಗ್ತಾ ಇರುವ ಕಾರಣಕ್ಕೆ. ಇಷ್ಟ ಅರ್ಥ ಆಯ್ತಾ ನಿಮಗೆ? ಓಕೆ, ಮುಂದಕ್ಕೆ ಹೋಗೋಣ. ಅಭಿಧಮನಿಯ ಬಗ್ಗೆ ಕಲಿಯುವ. ಅಭಿಧಮನಿ ಅಂದ್ರೇನು ಅಂತ ಹೇಳಿ ನೋಡುವ. ಒಂದ್ ನಿಮಿಷ, ಇದನ್ನ ನಾನು ಒರೆಸ್ತೇನೆ. ಓಕೆ ನೋಡಿ, ಈಗ ಇದನ್ನ ಪಲ್ಸ್ ಅಂತ ಹೇಳಿ ಇಲ್ಲೊಂದು ಕೊಟ್ಟಿದ್ದಾರೆ, ಅದೇನಂತ ನೋಡಿಕೊಂಡು ಹೋಗುವ. ನೀವು ಕೈಯಲ್ಲಿ ಹೀಗೆ ನೋಡಿ, ಇಲ್ಲಿ ಚಿತ್ರ ತೋರಿಸಿದ ಹಾಗೆ ಹೀಗೆ ಹಿಡಿದ್ರೆ ಲಬ್ ಡಬ್ ಲಬ್ ಡಬ್ ಅಂದ್ರೆ ಒಂದು ಕೇಳ್ತದೆ ಅಲ್ವಾ, ಇದನ್ನೇ ಪಲ್ಸ್ ಅಂತ ಹೇಳ್ತಾರೆ, ನಾಡಿ ಮಿಡಿತ ಅಂತ ಹೇಳ್ತಾರೆ. ಇದು 1 ನಿಮಿಷಕ್ಕೆ ಎಷ್ಟು ಸಲ? ವಿಶ್ರಾಂತಿಯಲ್ಲಿರುವ ವ್ಯಕ್ತಿಯ 1 ನಿಮಿಷಕ್ಕೆ 70ರಿಂದ 80ರವರೆಗೆ ನಾಡಿ ಮಿಡಿತದ ದರವನ್ನ ಹೊಂದಿರ್ತಾನೆ. ಇದು ಆಯ್ತಾ. ನಾಡಿ ಮಿಡಿತ ಅಂದ್ರೆ ಇಷ್ಟು ಅಲ್ಲಿ ಶಬ್ದ ಆಗ್ತಾ ಅಷ್ಟು ಅವರಿಗೆ ಗೊತ್ತಾಗ್ತದೆ. ಕೆಲವರೆಲ್ಲ ಹಳ್ಳಿ ವೈದ್ಯರೆಲ್ಲ ಜಾಸ್ತಿ ಇದನ್ನ ನೋಡ್ತಾರೆ ಆಯ್ತಾ. ಸೊ ಇದು ಪಲ್ಸ್ ಅಂದ್ರೆ ನಾಡಿ ಮಿಡಿತದ ದರ.
ಓಕೆ, ಮುಂದಕ್ಕೆ ಹೋಗೋಣ. ಈಗ ಅಪಧಮನಿ ಕಲ್ತ್ವಿ, ಮುಂದಕ್ಕೆ ನಾವು ಅಭಿಧಮನಿಯ ಬಗ್ಗೆ ಕಲೀಲಿಕ್ಕಿದ್ದೇವೆ. ಅಭಿಧಮನಿ ಅಂದ್ರೇನು? ಇದು ಕೂಡ ಪೈಪೆ, ಆದ್ರೆ ಇದು ಅಶುದ್ಧ ರಕ್ತವನ್ನ ಕೊಂಡೊಯ್ಯುವ ಪೈಪ್. ಯಾವ ರಕ್ತವನ್ನ ಕೊಂಡೊಯ್ಯುವ ಪೈಪ್? ಅಶುದ್ಧ ರಕ್ತವನ್ನ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವ ನಾಳಗಳು ಅಭಿಧಮನಿಗಳು. ಇದು ಸ್ವಲ್ಪ ತೆಳುವಾದ ಭಿತ್ತಿಯನ್ನ ಹೊಂದಿದೆ. ಯಾಕೆ ಹೇಳಿದ್ರೆ ಇಲ್ಲಿ ಒತ್ತಡ ಇರುವುದಿಲ್ಲ, ಆಯ್ತಾ? ಒತ್ತಡ ಇಲ್ಲ ಇಲ್ಲಿ, ಆಯ್ತಾ? ಹಾಗೆಯೇ ಅಭಿಧಮನಿಗಳಲ್ಲಿ ಕವಟಗಳಿವೆ. ನಾನಾಗ ಹೇಳಿದಲ್ವಾ, ಹೀಗೆ ಹೀಗೆ ಬ್ಯಾರಿಕೇಟರ್ ತರ ಇರ್ತದೆ ಅಂತ ಹೇಳಿ, ಆ ರೀತಿ ಇದೆ ಇದರಲ್ಲಿ. ಯಾಕೆ ಬ್ಯಾರಿಕೇಟರ್ ಇದೆ ಅದನ್ನ ಮುಂದಕ್ಕೆ ನೋಡುವ ಬನ್ನಿ. ಈ ಅಪಧಮನಿಗಳು ಅಂದ್ರೆ ಇದು ಏನಂತ ಹೇಳಿದ್ರೆ, ರಕ್ತ ಹಿಮ್ಮುಖವಾಗಿ ಚಲಿಸದಂತೆ, ಹಾಗೆ ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿದೆ ಮತ್ತು ರಕ್ತವನ್ನು ಹೃದಯದ ಕಡೆಗೆ ಸಾಗಿಸ್ಲಿಕ್ಕೆ, ಯಾವುದರ ಕಡೆಗೆ? ಹೃದಯದ ಕಡೆಗೆ ಸಾಗಿಸ್ಲಿಕ್ಕೆ ಅಭಿಧಮನಿಗಳಲ್ಲಿ ಕವಟ ಇದೆ. ಅದು ಪುನಃ ಹಿಂದಿರುಗಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿ ಅಭಿಧಮನಿಯಲ್ಲಿ ಕವಟಗಳಿದೆ. ಈಗ ನಾವು 2 ವಿಷಯವನ್ನ ಕಲ್ತ್ವಿ. ರಕ್ತನಾಳಗಳಲ್ಲಿ ಅಪಧಮನಿ ಮತ್ತು ಅಭಿಧಮನಿಯ ಬಗ್ಗೆ ಕಲ್ತ್ವಿ. ಅಪಧಮನಿ ಶುದ್ಧ ರಕ್ತವನ್ನ ಕೊಂಡೊಯ್ಯುತ್ತದೆ, ಹಾಗೆ ಅಭಿಧಮನಿ ಯಾವ ರಕ್ತವನ್ನ ಕೊಂಡೊಯ್ಯುತ್ತದೆ? ಅಶುದ್ಧ ರಕ್ತವನ್ನ ಕೊಂಡೊಯ್ಯುತ್ತದೆ, ಆಯ್ತಾ? ಸೊ ಇಷ್ಟು. ಈಗ ನಾವೊಮ್ಮೆ ಅಪಧಮನಿ ಮತ್ತು ಅಭಿಧಮನಿಯನ್ನ ನೋಡುವ. ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ರೆಡ್ ಕಲರ್, ಇದು ಏನಿದೆ ನೋಡಿ, ಇದು ಅಪಧಮನಿ, ಆಯ್ತಾ? ಇದು ಅಪಧಮನಿ ಶುದ್ಧ ರಕ್ತವನ್ನ ಕೊಂಡೊಯ್ಯುತ್ತದೆ. ಹಾಗೆ ಇದು ಅಭಿಧಮನಿ ಅಶುದ್ಧ ರಕ್ತವನ್ನ ಕೊಂಡೊಯ್ಯುತ್ತದೆ. ಮಮ್ ಹೀಗೆ ಕಲರ್ ಉಂಟು, ಅದರದ್ದು ಕೂಡ ರೆಡ್ ಮತ್ತು ಬ್ಲೂ ಇಲ್ಲ, ಎರಡರದ್ದು ಕೂಡ ಕೆಂಪು ಬಣ್ಣವೇ. ಆದ್ರೆ ನಿಮಗೆ ಅದನ್ನ ಗುರುತಿಸ್ಲಿಕ್ಕೆ ಸುಲಭ ಆಗ್ಬೇಕು ಅನ್ನೋ ಕಾರಣಕ್ಕೆ ಕೆಂಪು ಮತ್ತು ನೀಲಿ ಬಣ್ಣದ್ದಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿತ್ರ ನೋಡಿ, ಇದು ನಮ್ಮ ರಕ್ತ ಪರಿಚಲನೆಯ ಚಿತ್ರ. ರಕ್ತ ಪರಿಚಲನೆ ನಮ್ಮ ದೇಹದಲ್ಲಿ ಹೇಗೆ ಆಗ್ತದೆ ಅನ್ನೋದು, ಇಡೀ ದೇಹಕ್ಕೆ ರಕ್ತ ಸಾಗಣೆ ಆಗ್ಬೇಕು. ಈ ರಕ್ತವೇ ಎಲ್ಲವನ್ನ ಕೊಂಡೊಯ್ಯುವುದು. ಈಗ ನೀವು ಒಂದು ಏನಾದ್ರೂ ಆರ್ಡರ್ ಮಾಡಿದ್ರೆ, ಆ ಆರ್ಡರ್ ಮಾಡುವಾಗ ದೂರದಿಂದ ಎಲ್ಲಿಯಾದ್ರೂ ಆ ಒಂದು ವಸ್ತು ಉತ್ಪಾದನೆ ಆಗುವ ಜಾಗ ತುಂಬಾ ದೂರದಲ್ಲಿದ್ರೆ, ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅದು ಶಿಪ್ ಅಲ್ಲಿ ಬರಬಹುದು ಅಲ್ವಾ, ಅಥವಾ ಫ್ಲೈಟ್ ಅಲ್ಲಿ ಬರ್ಬಹುದು, ಮತ್ತೆ ಅಲ್ಲಿಂದ ಕಾರ್ಗೋದಲ್ಲಿ ಬರ್ಬಹುದು, ಕಾರ್ಗೋದಿಂದ ಸಣ್ಣ ಜೀಪಿಂದ ನಿಮ್ಮ ಮನೆಗೆ ಅವನು ಬೈಕ್ ಅಲ್ಲಿ ತಂದು ಕೊಡ್ತಾನೆ ಡೆಲಿವರಿ ಬಾಯ್ ಅಲ್ವಾ. ಸೊ ಅದೇ ಅಂದ್ರೆ ಹೇಗೆ ಅದು ಚಲನೆ ಆಗ್ತದೆ ನೋಡಿ, ಅದೇ ಇಡೀ ದೇಹಕ್ಕೆ ಅದು ಚಲಿಸಬೇಕು. ಹಾಗಾಗಿ ಈ 2 ಪೈಪ್ಗಳ ಮೂಲಕ ಚಲಿಸ್ತದೆ. ಮತ್ತೊಂದು ವಿಚಾರವನ್ನ ನಾನು ಹೇಳಲಿಲ್ಲ, ಅದನ್ನ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡುವ ಅಂತ ಹೇಳಿದ್ರೆ, ನಾವು ಇದಕ್ಕೆ ಹೋಗುವ, ನಾವು ಪಾಠಕ್ಕೆ ಬರುವ. ನೋಡಿ, ಈಗ ಏನಾಗಿದೆ ಅಂತ ಹೇಳಿದ್ರೆ, ರಕ್ತ ನೋಡಿ, ಮತ್ತೊಂದು ಹೇಳ್ತೇನೆ, ರಕ್ತದ ಮಧ್ಯೆ ಈ ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸಲು ಒಂದು ಸಣ್ಣ ಸಣ್ಣ ಪೈಪ್ಗಳಿದೆ. ಇದನ್ನು ಲೋಮನಾಳಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಲೋಮನಾಳಗಳು ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಅತಿ ಸೂಕ್ಷ್ಮ ನಾಳಗಳಾಗಿ ವಿಭಜನೆ ಹೊಂದುತ್ತದೆ. ಲೋಮನಾಳಗಳು ಸೇರಿ ಅಭಿಧಮನಿಗಳಾಗಿ ಹೃದಯದಲ್ಲಿ ಕೊನೆಗೊಳ್ಳುತ್ತದೆ. ಅಂದ್ರೆ ಈಚೆಯಿಂದ ಅಪಧಮನಿ ಮತ್ತು ಅಭಿಧಮನಿಗೆ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ನಾಳ. ಸಂಪರ್ಕ ಕಲ್ಪಿಸುವ ನಾಳವೇ ಯಾವುದು? ಈ ಲೋಮನಾಳ, ಆಯ್ತಾ? ಸಂಪರ್ಕ ಕಲ್ಪಿಸುವ ನಾಳ ಯಾವುದು? ಲೋಮನಾಳ. ಈಗ ನಾನು ನಿಮ್ಗೆ ಚಿತ್ರ ತೋರಿಸ್ತೇನೆ ಬನ್ನಿ. ಇಲ್ಲಿ ಕಾಣ್ತಾ ಉಂಟಾ? ಇಲ್ಲಿ ನಡುವಲ್ಲಿ ಸಣ್ಣ ಸಣ್ಣ, ಇದು ದೊಡ್ಡ ಪೈಪ್ ಅಲ್ವಾ? ನೋಡಿ, ಇದು ದೊಡ್ಡ ಪೈಪ್. ಅಪಧಮನಿ ಅನ್ನೋದು ದೊಡ್ಡ ಪೈಪ್, ಹಾಗೆ ಅಭಿಧಮನಿ ಅನ್ನೋದು ದೊಡ್ಡ ಪೈಪ್. ಇದರ ಮಧ್ಯದಲ್ಲಿ ಸಣ್ಣ ಸಣ್ಣ ಪೈಪ್ಗಳು ಕಾಣ್ತಾ ಉಂಟಾ? ಇವುಗಳೇ ಲೋಮನಾಳಗಳು, ಆಯ್ತಾ? ಇವುಗಳನ್ನ ಏನಂತ ಹೇಳ್ತೇವೆ ನಾವು? ಲೋಮನಾಳಗಳು ಅಂತ ಹೇಳ್ತೇವೆ, ಹೌದಲ್ವಾ? ಸೊ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಸೊ ಮುಂದಕ್ಕೆ ಹೋಗೋಣ ನಾವು. ಈಗ ಹೃದಯದ ಬಗ್ಗೆ ಕಲಿಯುವ. ಹೃದಯ ಎಂದರೇನು? ಹೃದಯ ಅನ್ನೋದು ನಮ್ಮ ದೇಹದ ಒಂದು ಮುಖ್ಯವಾದ ಒಂದು ಭಾಗ. ನಮ್ಮ 2 ಶ್ವಾಸಕೋಶಗಳ ಮಧ್ಯೆ ಇರ್ತದೆ ಅಲ್ವಾ? ಅದರ ಕೆಳಭಾಗ ಸ್ವಲ್ಪ ಎಡಭಾಗಕ್ಕೆ ವಾಲಿಕೊಂಡಿದೆ. ಹಾಗೆ ಅಷ್ಟು ಮಾತ್ರ ಅಲ್ಲದೆ ಇದನ್ನ ರಕ್ತ ಸಾಗಾಣಿಕೆಗೆ ಪಂಪ್ ನಂತೆ ವರ್ತಿಸುವ ಒಂದು ಹೃದಯ ಅಂಗವೇ, ನಮ್ಮ ದೇಹದ ಒಂದು ಅಂಗವೇ ಏನಾಗಿದೆ? ಹೃದಯ ಆಗಿದೆ. ಇದು ನಾವು ಸಾಯುವ ತನಕ ಕೆಲಸ ಮಾಡ್ತಾ ಇರ್ತದೆ ಅಲ್ವಾ? ಬಹಳ ವರ್ಷಗಳವರೆಗೆ ನಿರಂತರವಾಗಿ ಪಂಪ್ ಮಾಡುವ ಕೆಲಸವನ್ನ ಮಾಡುವುದು ಯಾರು? ಈ ಹೃದಯ. ಹಾಗೆ ಹೃದಯ ಎಂದರೇನು? ಹೃದಯದ ಭಾಗಗಳನ್ನ ಕಲಿಯುವ. ಎದೆಯ ಕುಹಕದಲ್ಲಿ, ಅಂದ್ರೆ ಎದೆ ಜಾಗ ಉಂಟಲ್ಲ, ಗೂಡು, ಎದೆಗೂಡು, ಕುಹಕ ಅಂತ ಹೇಳಿದ್ರೆ ಎದೆಗೂಡು ಕೆಳತುದಿ ಸ್ವಲ್ಪ ಎಡಗಡೆಗೆ ವಾಲಿಕೊಂಡಿರುವಂತೆ ಹೃದಯವಿದೆ.
ನಿಮ್ಮ ಬೆರಳುಗಳನ್ನ ಅಂದ್ರೆ ನಮ್ಮ ಎಷ್ಟು ಸೈಜ್ ಇದೆ ಅದರ ಸೈಜ್ ಎಷ್ಟು, ಮುಷ್ಟಿಯ ಗಾತ್ರ ಅಂದ್ರೆ ಒಂದು ಕೈಯನ್ನ ಗಟ್ಟಿ ಮಾಡಿ ಹಿಡಿದ್ರೆ ನೀವು ಎಲ್ಲ ಬೆರಳುಗಳನ್ನ ಮುಚ್ಚಿ ಆಗ ಏನ್ ಸಿಗ್ತದೆ ನೋಡಿ ಅದನ್ನ ಮುಷ್ಟಿ ಅಂತ ಹೇಳ್ತಾರೆ. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತಗಳು ಪರಸ್ಪರ ಬೇರೆ ಆಗದಂತೆ ಇದು ತಡೀತದೆ. ಆಯ್ತಾ, ಆಕ್ಸಿಜನ್ ಮತ್ತೆ ರಕ್ತಗಳನ್ನ ಏನ್ ಮಾಡ್ತದೆ, ಸಾಗಣೆ ಮಾಡ್ತದೆ. ಹಾಗೆಯೇ ನಮ್ಮ ಹೃದಯವು 4 ಕೋಣೆಗಳಿಂದ ಮಾಡಲ್ಪಟ್ಟಿದೆ. ಎಷ್ಟು ಕೋಣೆಗಳಿವೆ? 4 ಕೋಣೆಗಳಿವೆ. ಈ ಮೇಲಿನ ಕೋಣೆಗಳನ್ನ ಹೃತ್ಕರ್ಣಗಳು ಅಂತ ಹೇಳ್ತೇವೆ, ಹಾಗೆ ಕೆಳಗಿನ 2 ಕೋಣೆಗಳನ್ನ ಹೃತ್ಕಕ್ಷಿಗಳು ಅಂತ ಹೇಳ್ತೇವೆ. ಹಾಗೆಯೇ ಕೋಣೆಗಳ ಮಧ್ಯೆ ಅಡ್ಡಗೋಡೆ ಇದೆ. ಆಯ್ತಾ, ಇದು ಆಕ್ಸಿಜನ್ ಯುಕ್ತ ರಕ್ತವನ್ನ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಜೊತೆ ಸೇರದಂತೆ, ಮಿಶ್ರಣಗೊಳ್ಳದಂತೆ ತಡೆಗಟ್ಟುವ ಕೆಲಸವನ್ನ ಮಾಡ್ತದೆ. ಈಗ ನಾವು ಹೋಗುವ ಇನ್ನೊಂದು ನಿಮ್ಗೆ ಚಿತ್ರ ತೋರಿಸ್ತೇನೆ ನೋಡಿ, ಹೃದಯದ ಬಗ್ಗೆ ಚಿತ್ರ ತೋರಿಸ್ತೇನೆ. ಇಲ್ಲಿ ನೋಡಿ, ನಿಮ್ಗೆ ಸರಿಯಾಗಿ ಗೊತ್ತಾಗ್ತದೆ. ಇದು ಹೃದಯದ ಎಡಭಾಗ, ಕೆಂಪು ಬಣ್ಣದ್ದು ಏನ್ ಕಾಣ್ತಾ ಇದೆ ನೋಡಿ, ಇದು ನಮ್ಮ ಎಡಭಾಗ. ಆಯ್ತಾ, ಎಡಭಾಗ. ಹಾಗೆ ನೀಲಿ ಬಣ್ಣದ್ದು ಕಾಣ್ತಾ ಇದೆ ನೋಡಿ, ಇದು ನಮ್ಮ ಬಲಭಾಗ. ಈಗ ನೋಡಿ, ಚಿತ್ರ ನೋಡಿ, ನಾನು ನಿಮ್ಗೆ ಹೇಳ್ತೇನೆ ಯಾವುದು ಕೋಣೆಗಳು ಅಂತ ಹೇಳಿ. ಈಗ ನೋಡಿ, ಮೇಲೆ ಒಂದಿಷ್ಟು ಕಾಣ್ತದ ಹೀಗೆ, ಇದು ಮೇಲೆ ಹೃದಯವನ್ನ 4 ಭಾಗ, ಇದೊಂದು ಭಾಗ, ಹಾಗೆ ಕೆಳಗಿದ್ದು ಭಾಗಗಳು ಇದು ಕಾಣ್ತದ. ಸೊ ಎಷ್ಟು ಕೋಣೆಗಳಿವೆ? 4 ಕೋಣೆಗಳಿವೆ. ಮೇಲಿನ ಕೋಣೆಯನ್ನ ನಾವು ಏನಂತ ಕರಿತೇವೆ? ಮೇಲಿನ ಕೋಣೆಯನ್ನ ಇದು ಎಡ ಹೃತ್ಕರ್ಣ ಅಂತ ಹೇಳ್ತೇವೆ, ಎಡ ಹೃತ್ಕರ್ಣ. ಹಾಗೆಯೇ ಇದು ಬಲ ಹೃತ್ಕರ್ಣ. ಆಯ್ತಾ, ಅದು ಎಡ ಹೃತ್ಕರ್ಣ, ಹಾಗೆ ಇದೇನಾಗಿದೆ, ಬಲ ಹೃತ್ಕರ್ಣ. ಹಾಗೆ ಕೆಳಗಿನ ಭಾಗವನ್ನು ನಾವು ಎಡ ಹೃತ್ಕಕ್ಷಿ, ಹಾಗೆ ಕೆಳಗಿನ ಭಾಗವನ್ನ ಬಲ ಹೃತ್ಕಕ್ಷಿ. ಆಯ್ತಾ, ಈ ಮಧ್ಯದ ಭಾಗ ನೋಡಿ, ಈಗ ನೀಲಿ ಬಣ್ಣದ ನಾನು ಮಾಡ್ತಾ ಇದ್ದೇನೆ ನೋಡಿ, ಇದು ಅಡ್ಡಗೋಡೆ. ಆಯ್ತಾ, ಇದನ್ನ ಏನಂತ ಹೇಳ್ತೇವೆ ನಾವು? ಅಡ್ಡಗೋಡೆ. ನೋಡಿ, ಈಗ ನಾನು ಹೃದಯದಲ್ಲಿ ರಕ್ತ ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಾನೊಂದು ಆರೋ ಮಾರ್ಕ್ ಮಾಡಿ ತೋರಿಸ್ತೇನೆ. ಭಾಗಗಳು ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ. ಬಣ್ಣ ನೋಡಿ, ನಾನು ಈ ಕೆಂಪು ಬಣ್ಣ ಉಪಯೋಗಿಸ್ತೇನೆ. ಮೊದಲಿಗೆ ಇದ್ರ ಮೂಲಕ ಎಲ್ಲಿಂದ ಹೀಗೆ ಇದ್ರೊಳಗೆ ರಕ್ತ ಬರ್ತದೆ. ಇಲ್ಲಿ ಬರುವಂತಹದ್ದು ಶುದ್ಧ ರಕ್ತ. ಆಯ್ತಾ, ಯಾವ ರಕ್ತ ಬರ್ತದೆ? ಶುದ್ಧ ರಕ್ತ ಬರ್ತದೆ. ಇದಕ್ಕೆ ಮೂಲಕ ಬಂದು ಎಡ ಹೃತ್ಕರ್ಣವನ್ನ ಸೇರ್ತದೆ. ಹಾಗೆ ಇಲ್ಲಿ ಕಾಣ್ತದ ಒಂದು ಹೀಗೆ, ಇದು ಕವಟ, ಅಂದ್ರೆ ಇದನ್ನ ಪುಷ್ ಮಾಡ್ತದೆ, ಕೆಳಗೆ ದೂಡ್ತದೆ. ಹಾಗೆ ಈ ರಕ್ತ ಇಲ್ಲಿಗೆ ಬಂದು ಈ ಪೈಪ್ನ ಮೂಲಕ ಬಂದು ಹೀಗೆ 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 ಹೊರಗೆ ಹೋಗ್ತದೆ. ಆಯ್ತಾ, ಹೊರಗೆ ಹೋಗ್ತದೆ. ಇದು ಮಹಾ ಅಭಿಧಮನಿ. ಇದು ಮಹಾ ಅಭಿಧಮನಿ. ಆಯ್ತಾ, ಮತ್ತೆ ಇದು ನಿಮಗೆ ಇಲ್ಲಿ ತೋರಿಸ್ತೇನೆ. ಪಲ್ಮನರಿ, ಇದನ್ನ ಏನಂತ ಹೇಳ್ತೇವೆ ನಾವು? ಪಲ್ಮನರಿ ಅಪಧಮನಿ. ಇದು ಮಹಾಪಧಮನಿ, ಸಾರಿ ಅಯೋಟ. ಮಹಾ ಅಭಿಧಮನಿ ಅಲ್ಲ, ಮಹಾಪಧಮನಿ ಅಲ್ವಾ? ಅಯೋಟವನ್ನ ಮಹಾಪಧಮನಿ ಅಂತ ಹೇಳ್ತೇವೆ. ಇಲ್ಲಿ ಮಹಾ ಅಭಿಧಮನಿ ಅಲ್ಲ, ಅಪಧಮನಿ. ಇದು ಸಾರಿ, ಕನ್ಫ್ಯೂಸ್ ಆಯ್ತು. ಮಹಾ ಅಪಧಮನಿ. ಇದು ಪೈಪ್ 2 ರಕ್ತ ಫಸ್ಟಿಗೆ ಒಳಗೆ ಬರುವುದುಂಟಲ್ಲ, ಇದು ಪಲ್ಮನರಿ ಅಭಿಧಮನಿ. ಪಲ್ಮನರಿ ಅಭಿಧಮನಿ. ಆಯ್ತಾ, ಪಲ್ಮನರಿ ಅಭಿಧಮನಿ. ಹಾಗೆ ಇಲ್ಲಿಂದ ಮಹಾಪಧಮನಿಯ ಮೂಲಕ ಹೋದ ರಕ್ತ ಎಲ್ಲಿಗೆ ಹೋಗ್ತದೆ? ದೇಹದ ಭಾಗಗಳಿಗೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ದೇಹದ ಭಾಗಗಳಿಗೆ ಹೋಗ್ತದೆ. ಈಗ ನೋಡಿ, ಇಲ್ಲಿ ನೋಡಿ 2 ಪೈಪ್. ಈಗ ಬ್ಲೂ ಕಲರ್ಗೆ ಬರುವ ಬೇರೆ ಬಣ್ಣ ಉಪಯೋಗಿಸ್ತೇನೆ ನಾನು. ಯಾವ ಬಣ್ಣ ಉಪಯೋಗಿಸ್ಲಿ? ಹಸಿರು ಉಪಯೋಗಿಸ್ತೇನೆ ನೋಡಿ. ಇಲ್ಲಿಂದ ಅಥವಾ ಇಲ್ಲಿಂದ ರಕ್ತ ಒಳಗೆ ಎಂಟ್ರಿ ಆಗ್ತದೆ. ಈಗ ಇಲ್ಲಿಂದ ಎಂಟ್ರಿ ಆದ ರಕ್ತ ಇಲ್ಲಿಗೆ ಬರ್ತದೆ, ಬಲಹೃತ್ಕರ್ಣಕ್ಕೆ. ಬಲಹೃತ್ಕರ್ಣದಿಂದ ಕವಟ ದೂಡ್ತದೆ ಎಡ ಹೃತ್ಕರ್ಣ, ಬಲಹೃತ್ಕಕ್ಷಿಗೆ.
ಅಲ್ಲಿಂದ ಈ ಪೈಪ್ನ ಮೂಲಕ ಹೊರಗೆ ಬರ್ತದೆ. ಆಯ್ತಾ, ಈ ಪೈಪ್ನ ಮೂಲಕ ಹೊರಗೆ ಬರ್ತದೆ. ಇಲ್ಲಿಂದ ಬಂದ ರಕ್ತ ಇದು ಈಗ ಬರುವಂತಹದ್ದು ಎಲ್ಲಿಂದ ರಕ್ತ? ದೇಹದ ಭಾಗಗಳಿಂದ ಬರುವಂತದ್ದು ರಕ್ತ. ದೇಹದ ಭಾಗಗಳಿಂದ ಬರ್ತದೆ, ಹೃದಯಕ್ಕೆ ಬಂತು. ಹೃದಯದಿಂದ ಈಗ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತದೆ? ಇದು ಶ್ವಾಸಕೋಶಕ್ಕೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಶ್ವಾಸಕೋಶಕ್ಕೆ ಹೋಗ್ತದೆ. ರಕ್ತ ಶುದ್ಧೀಕರಣ ಆಗುವ ಕೆಲಸಕ್ಕೆ ಇದು ಹೋಗ್ತಾ ಇದೆ ಆ ರಕ್ತ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಈಗ ಮುಂದಕ್ಕೆ ಹೋಗೋಣ ನಾವು. ಈಗ ಮತ್ತೊಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವೊಮ್ಮೆ ತುಂಬಾ ಜನರು ರಕ್ತ ಇಲ್ಲದೆ ಸಾಯ್ತಾರೆ. ಸೊ ಅದಕ್ಕೋಸ್ಕರ ಆದ್ರೂ ನಾವು ಏನ್ ಮಾಡ್ಬೇಕು? ರಕ್ತದಾನವನ್ನ ಮಾಡ್ಬೇಕು. ನೀವಲ್ಲ, ದೊಡ್ಡವರು. ಆಯ್ತಾ? ರಕ್ತವನ್ನ ಶೇಖರಿಸಿ ಇಡ್ತಾರೆ. ಸೊ ಅದನ್ನ ರಕ್ತದ ಬ್ಯಾಂಕ್ಗಳು ಅಂತ ನಾವು ಹೇಳ್ತೇವೆ. ಆಯ್ತಾ? ರಕ್ತದ ಬ್ಯಾಂಕ್ಗಳು ಅಂತ ಹೇಳ್ತೇವೆ. ಈಗ ಇಷ್ಟಾದ ನಂತರ ಹೃದಯ ಬಡಿತ ಎಂದರೇನು? ಹೃದಯ ಬಡಿತ ಎಂದರೆ ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಈ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳ್ಳುತ್ತದೆ. ಈ ಲಯಬದ್ಧ ಸಂಕುಚನ ಮತ್ತು ವಿಕಸನ ಸೇರಿ ಒಂದು ಹೃದಯ ಬಡಿತ ಆಗ್ತದೆ. ಅಂದ್ರೆ ಲಬ್ ಡಬ್ ಅಂದ್ರೆ ಏನಾಗ್ತದೆ ನೋಡಿ, ಅದನ್ನ ಹೃದಯ ಬಡಿತ ಅಂತ ಹೇಳ್ತೇವೆ. ಆಯ್ತಾ? ಸೊ 1 ನಿಮಿಷಕ್ಕೆ ನಾವು ಎಷ್ಟು ಬಾರಿ ಹೃದಯ ನಮ್ಮ ಬಡ್ದುಕೊಳ್ತದೆ? 72 ಬಾರಿ ಹೃದಯವ ನಮ್ಮ ಬಡ್ದುಕೊಳ್ತದೆ. ಅಂದ್ರೆ ಸಾಮಾನ್ಯ ಒಬ್ಬ ಮನುಷ್ಯನ ಹೃದಯ. ಹಾಗೆ ಇದನ್ನ ಡಾಕ್ಟರ್ ಆಲಿಸ್ತಾರೆ ಅಲ್ವಾ? ವೈದ್ಯರು ನಿಮ್ಮ ಬಳಿ ಹೃದಯವನ್ನ ಸ್ಟೆಥೋಸ್ಕೋಪ್ ಎಂಬ ಒಂದು ಉಪಕರಣದ ಮೂಲಕ ಅಳೆಯುತ್ತಾರೆ. ಹೃದಯದ ಬಡಿತದ ಶಬ್ದವನ್ನು ಪ್ರವರ್ತಿಸುವ ಸಾಧನವನ್ನಾಗಿ ವೈದ್ಯರು ಸ್ಟೆಥೋಸ್ಕೋಪ್ ಅನ್ನ ಉಪಯೋಗಿಸ್ತಾರೆ. ಅವರು ಜೋರ್ ಅದರಲ್ಲಿ ಕೇಳ್ತದೆ. ಆಯ್ತಾ? ಸೊ ಇದು ಸ್ಟೆಥೋಸ್ಕೋಪ್ ನ ಬಗ್ಗೆ. ಸ್ಟೆಥೋಸ್ಕೋಪ್ ನೋಡ್ಲಿಕ್ಕೆ ಬೇಕಾ ನಿಮಗೆ? ಸ್ಟೆಥೋಸ್ಕೋಪ್ ನೋಡುವ ನಿಲ್ಲಿ. ಇದು ನೋಡಿ ಸ್ಟೆಥೋಸ್ಕೋಪ್. ಓಕೆ, ಇದು ಹೃದಯ ಬಡಿತ ಇದ್ರೆ ಆಕ್ಚುಲಿ ಇದು ವಿಡಿಯೋ ಇತ್ತು, ಆನ್ ಆಗ್ತಾ ಇಲ್ಲ, ಎಂತ ಗೊತ್ತಿಲ್ಲ. ಲಬ್ ಡಬ್ ಆಗುದು ಅಂದ್ರೆ ಸಣ್ಣ ದೊಡ್ಡದಾಗ್ತದೆ. ಸೊ ಅದನ್ನೇ ಹೃದಯ ಬಡಿತ ಅಂತ ಹೇಳ್ತಾರೆ. ಇದು ನೋಡಿ ಎಷ್ಟು ನಾಳಗಳು, ಇದೆಲ್ಲ ಕೆಂಪು ಬಣ್ಣದೆಲ್ಲ ಏನು? ಅಪಧಮನಿ. ಇದೆಲ್ಲ ಅಪಧಮನಿ. ಹಾಗೆ ನೀಲಿ ಬಣ್ಣದೆಲ್ಲ ಏನಾಗಿದೆ? ಅಭಿಧಮನಿಗಳಾಗಿದೆ. ಆಯ್ತಾ? ಸೊ ಮುಂದಕ್ಕೆ ಹೋಗೋಣ ನಾವು. ಈಗ ಇಷ್ಟಾದ ನಂತರ ನಾವು ಮೊದಲಿಗೆ ರಕ್ತ ಪರಿಚಲನೆಯನ್ನು ಕಂಡು ಹಿಡಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಿಲಿಯಂ ಹಾರ್ವೆ ಎನ್ನುವರು. ಆಯ್ತಾ? 1000 ಕಂಡು ಹಿಡಿದ್ರು. ಅವರ ಅಷ್ಟು ವರ್ಷ ಬದುಕಿದ್ರು. ಮೊದಲಿಗೆ ರಕ್ತ ಪರಿಚಲನೆಯನ್ನು ಕಂಡು ಹಿಡಿದ್ರು. ಅವರು ನಾಳಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತದೆ ಅನ್ನೋ ಅಭಿಪ್ರಾಯ ಪಟ್ಟರು. ಆಯ್ತಾ? ಸೊ ಇದು ಯಾರು? ವಿಲಿಯಂ ಹಾರ್ವೆ ಎಂಬವರು. ಮತ್ತೆ ಸ್ಪಾಂಜು ಪ್ರಾಣಿಗಳಲ್ಲಿ ಮತ್ತು ಹೈಡ್ರಾಗಳಲ್ಲಿ ಕೂಡ ರಕ್ತ ಪರಿಚಲನೆ ಇದೆಯೇ? ಇಲ್ಲ. ಈ ಸಣ್ಣ ಪ್ರಾಣಿಗಳಲ್ಲಿ ರಕ್ತ ಪರಿಚಲನೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವುಗಳು ಅಂದ್ರೆ ನಮ್ಮಷ್ಟು ಅಭಿವೃದ್ಧಿ ಹೊಂದಿದ ಪ್ರಾಣಿಗಳಲ್ಲದ ಕಾರಣ ಅವುಗಳಿಗೆ ತುಂಬಾ ರಕ್ತ ಬೇಕಂತ ಇಲ್ಲ. ಮತ್ತೆ ಹಾಗೆ ಅಷ್ಟು ಶಕ್ತಿ ಬೇಕಂತ ಇಲ್ಲ. ಇವುಗಳ ದೇಹದ ಒಳಗೆ ನೀರು ಪ್ರವೇಶ ಆಗ್ತದಲ್ಲ, ಅಥವಾ ಇವುಗಳು ಏನ್ ಮಾಡ್ತದೆ? ಆಕ್ಸಿಜನ್ ಅನ್ನ ನೀರಿನ ಮೂಲಕ ಒಳಗೆ ತಕೊಳ್ತದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀರಿನ ಮೂಲಕವೇ ಹೊರಗೆ ಹಾಕ್ತದೆ. ಸೊ ಇದಿಷ್ಟು ಯಾವುದರ ಬಗ್ಗೆ? ಸ್ಪಾಂಜು ಮತ್ತು ನೀರಿನಲ್ಲಿ ವಾಸಿಸುವಂತಹ ಕೆಲವು ಜೀವಿಗಳು ಹೇಗೆ ರಕ್ತ ಪರಿಚಲನೆ ಮಾಡ್ತದೆ ಅಥವಾ ಮಾಡುದಿಲ್ವಾ ಅನ್ನೋ ಕಾರಣದ ಬಗ್ಗೆ. ಅವುಗಳಿಗೆ ಅಷ್ಟು ಯಾವುದರ ಅಗತ್ಯ ಇರುವುದಿಲ್ಲ. ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಅನ್ನೋದು ಬೇರ್ಪಡನೆ ಆಗ್ಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಹಕ್ಕಿಗಳಲ್ಲಿ ಹೃದಯ ಒಂದೇ ಕೋಣೆಯಿಂದ ಮಾಡಲ್ಪಟ್ಟಿರ್ತದೆ. 4 ಕೋಣೆಗಳಲ್ಲಿ ಇರುವುದಿಲ್ಲ. ಈಗ ವಿಸರ್ಜನೆಗೆ ಬರೋಣ. ಪ್ರಾಣಿಗಳಲ್ಲಿ ವಿಸರ್ಜನೆ ಹೇಗೆ ಆಗ್ತದೆ ಅನ್ನೋದು. ಈಗ ನಾವು ವಿಸರ್ಜನೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ಒಂದು, ನಾವು ನಿಶ್ವಾಸದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕುವುದು ಒಂದು ನಿಶ್ವಾಸ ಅಂದ್ರೆ ವಿಸರ್ಜನೆ ಆದ್ರೆ, ಹಾಗೆ ನಾವು ತಿಂದಂತಹ ತ್ಯಾಜ್ಯ ಪದಾರ್ಥಗಳನ್ನ ಗುದದ್ವಾರದ ಮೂಲಕ ಹೊರಗೆ ಹಾಕ್ತೇವೆ ನೋಡಿ, ಅದು ಕೂಡ ಒಂದು ರೀತಿಯ ವಿಸರ್ಜನೆ. ಇಷ್ಟಲ್ಲದೆ ನಮ್ಮ ದೇಹದಲ್ಲಿ ನಾವು ಜೀರ್ಣ ಆಗುವಾಗ ಬೇಕಾಗುವಂತಹ ಜೀರ್ಣಶಕ್ತಿಗೆ ಬೇಕಾಗುವಂತಹ ಯೂರಿಯಾವನ್ನ ನಮ್ಮ ಪಿತ್ತಕೋಶ ಸ್ರವಿಸ್ತದೆ. ಆಯ್ತಾ? ಪಿತ್ತಕೋಶ ಸ್ರವಿಸ್ತದೆ. ಈ ಯೂರಿಯಾ ಎಷ್ಟು ಬೇಕೋ ಅಷ್ಟು ಒಳ್ಳೆಯದು. ಆದ್ರೆ ತುಂಬಾ ಇದನ್ನ ನಾವು ಶೇಖರಿಸಿಡುವ ಹಾಗಿಲ್ಲ. ಇದು ಏನಾಗ್ತದೆ? ವಿಷಕಾರಿಯಾಗಿ ಪರಿಣಮಿಸ್ತದೆ. ಇದನ್ನ ನಾವು ಹೊರಗೆ ಹಾಕಬೇಕಾದ್ರೆ ವಿಸರ್ಜನೆ ಮಾಡಲೇಬೇಕು. ಅಂದ್ರೆ ಮೂತ್ರ ವಿಸರ್ಜನೆ ಏನಿದೆ ನೋಡಿ ಅದು. ಈ ವಿಸರ್ಜನೆ ಮಾಡಲು ನಮ್ಗೊಂದು ವ್ಯೂಹ ಇದೆ. ಇದನ್ನ ವಿಸರ್ಜನಾಂಗ ವ್ಯೂಹ ಅಂತ ಹೇಳ್ತೇವೆ. ನಾವೀಗ ವಿಸರ್ಜನಾಂಗ ವ್ಯೂಹದ ಬಗ್ಗೆ ಕಲಿಯೋಣ. ನಿಮ್ಗೆಲ್ಲ ಕಾಣುವ ಹಾಗೆ
ಮಾನವ ದೇಹದ ವಿಸರ್ಜನಾಂಗ ವ್ಯೂಹದ ಚಿತ್ರ ಇದು. ಇದನ್ನ ಕಿಡ್ನಿ ಅಂತ ಹೇಳ್ತೇವೆ ಅಥವಾ ಮೂತ್ರಜನಕಾಂಗ ಅಂತ ಹೇಳ್ತೇವೆ. ನಾನು ಇನ್ನೊಂದು ಚಿತ್ರ ತೋರಿಸ್ತೇನೆ ನಿಮಗೆ. ಮತ್ತೆ ಇಲ್ಲಿಂದ ಒಂದು ಪೈಪ್ ಇದೆ, ಇದು ಮೂತ್ರನಾಳ. ಇಲ್ಲಿ ಆದ ಮೂತ್ರ ಎಲ್ಲಿ ಮೂತ್ರಜನಕಾಂಗದಲ್ಲಿ ಉತ್ಪತ್ತಿಯಾದ ಮೂತ್ರ ಬಂದು ಮೂತ್ರನಾಳದ ಮೂಲಕ ಬಂದು ಮೂತ್ರಕೋಶದಲ್ಲಿ ಶೇಖರಣೆ ಆಗ್ತದೆ ಮತ್ತು ಮೂತ್ರ ಯುರೇತ್ರ ಅಥವಾ ಮೂತ್ರ ದ್ವಾರದ ಮೂಲಕ ಅದೇನ್ ಮಾಡ್ತದೆ, ಹೊರಗೆ ಬರ್ತದೆ. ನಮ್ಮ ಮೂತ್ರದಲ್ಲಿ ಒಂದು 70% 90% ಅಷ್ಟು ನೀರು ಇದೆ. ಮತ್ತೆ ಉಳಿದಂತಹ ಎಲ್ಲ ಅಂದ್ರೆ 95% ಅಷ್ಟು ನೀರು ಇದೆ ಇದರಲ್ಲಿ. ಹಾಗೆ ಉಳಿದಂತಹ ಎಲ್ಲ ಅಂದ್ರೆ 5% ಏನಿರ್ತದೆ ಅಂತ ಹೇಳಿದ್ರೆ ಯೂರಿಯಾ ಆಗಿರಬಹುದು, ಕೆಲವೊಂದು ಲವಣಗಳಾಗಿರಬಹುದು, ಅವೆಲ್ಲವೂ ಇದೆ. ಆಯ್ತಾ, ಇದು ಯೂರಿಯಾ ನೋಡಿ ಮೂತ್ರದ ಬಗ್ಗೆ. ಮತ್ತೆ ವಯಸ್ಕ ಮಾನವನು ದಿನಕ್ಕೆ 24 ಗಂಟೆಯಲ್ಲಿ 1ರಿಂದ 1.8 ಲೀಟರ್ನಷ್ಟು ನೀರನ್ನ ಏನ್ ಮಾಡ್ತಾನೆ, ಮೂತ್ರವನ್ನ ಅವನು ಉತ್ಪತ್ತಿ ಮಾಡ್ತಾನೆ. ಅವನ ಮೂತ್ರದಲ್ಲಿ 95% ನೀರು, ಹಾಗೆ 2.5% ಯೂರಿಯಾ ಮತ್ತು 2.5% ಇತರ ತ್ಯಾಜ್ಯ ವಸ್ತುಗಳು ಇರ್ತದೆ. ಹಾಗೆ ಕಡು ಬೇಸಿಗೆಯಲ್ಲಿ ನಾವು ಸ್ವಲ್ಪ ಮೂತ್ರ ಮಾಡುದು ಕಡಿಮೆ. ಯಾಕೆ ಹೇಳ್ತೀನಿ, ನಾವು ಬೆವರ್ತೇವೆ. ಆ ಕಾರಣದಿಂದಾಗಿ ನಾವು ಏನ್ ಮಾಡ್ತೇವೆ, ಕಡಿಮೆ ಮೂತ್ರ ಮಾಡ್ತೇವೆ. ಹಾಗೆ ನಾವು ಬಟ್ಟೆಗಳನ್ನ ಹೇಗೆ ಧರಿಸ್ತೇವೆ ಅಂದ್ರೆ ಯಾವುದು, ಕಾಟನ್ ಬಟ್ಟೆಗಳನ್ನ ಧರಿಸ್ತೇವೆ ಅಲ್ವಾ. ಸೊ ಹಾಗೆ ಮತ್ತೆ ಪ್ರಾಣಿಗಳು ಹೇಗೆ ಮೂತ್ರ ಅಂದ್ರೆ ಅವುಗಳು, ನಾವು ಯೂರಿಯಾವನ್ನ ಹೊರಗೆ ಹಾಕಿದ್ರೆ, ಹಾಗೆ ಕೆಲವು ಜಲಚರ ಪ್ರಾಣಿಗಳು, ಮೀನು ಅಮೋನಿಯಾವನ್ನ ಹೊರಗೆ ಹಾಕ್ತದೆ. ಇದು ಇಂಪಾರ್ಟೆಂಟ್. ಹಾಗೆ ಹಲ್ಲಿ ಮತ್ತು ಪಕ್ಷಿಗಳಲ್ಲಿ ಅವುಗಳು ಯೂರಿಕ್ ಆಮ್ಲವನ್ನ ವಿಸರ್ಜಿಸ್ತದೆ. ಆಯ್ತಾ, ಅವುಗಳು ವಿಸರ್ಜಿಸುವುದು ಯಾವುದು, ಯೂರಿಕ್ ಆಮ್ಲ. ಮಾನವನ ತ್ಯಾಜ್ಯ ವಸ್ತು ಯಾವುದು, ಯೂರಿಯಾ. ಕೆಲವೊಮ್ಮೆ ಮೂತ್ರಕೋಶ ಸರಿಯಾಗಿ ಕೆಲಸ ಮಾಡದಿದ್ರೆ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಇರ್ತಾರೆ. ಇದನ್ನ ಡಯಾಲಿಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಆಗಿ ರಕ್ತವನ್ನ ಶುದ್ಧೀಕರಿಸುವಂತಹ ಕೆಲಸವನ್ನ ಮಾಡುವಂತಹದ್ದು. ಅಂದ್ರೆ ನಮ್ಮ ಮೂತ್ರಕೋಶದ ಕೆಲಸ ಏನಂತ ಹೇಳಿದ್ರೆ, ನಮ್ಮ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುವನ್ನ ಹೊರಗೆ ಹಾಕುವುದು. ಮೊದಲಿಗೆ ರಕ್ತ ಬರುವುದು ಮೂತ್ರಕೋಶಕ್ಕೆ, ಅಲ್ಲಿ ಪ್ರೈಮರಿ ಫಿಲ್ಟ್ರೇಷನ್ ಅಂದ್ರೆ ಅಲ್ಲಿಂದ ಯೂರಿಯಾ ತೆಗೆದ ನಂತರ ಅದು ಎಲ್ಲಿಗೆ ಹೋಗ್ತದೆ, ಮತ್ತೆ ಹೋಗುದು ಶ್ವಾಸಕೋಶಕ್ಕೆ. ಯಾಕೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದು ಆಕ್ಸಿಜನ್ ಹಾಕ್ಲಿಕ್ಕೆ. ಆಕ್ಸಿಜನ್ ಹಾಕಿದ ಮೂಲಕ ಅದೇ ಪೈಪ್ ಅಲ್ಲಿ ಬಂದು ಹೃದಯಕ್ಕೆ ಬರ್ತದೆ, ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಹೋಗ್ತದೆ. ಹಾಗೆ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಸಾಗಾಣಿಕೆ ಆಗ್ತದೆ ಅನ್ನೋದನ್ನ ಕಲಿಯೋಣ. ಸಸ್ಯಗಳಲ್ಲಿ ಹೆಚ್ಚಾಗಿ ಸಸ್ಯಗಳು ನೀರು ಮತ್ತು ಖನಿಜಯುಕ್ತ ಪೋಷಕಾಂಶಗಳನ್ನ ಬೇರಿನ ಮೂಲಕ ಮಣ್ಣಿನಿಂದ ಪಡೆದುಕೊಳ್ತದೆ. ಅದನ್ನ ಮತ್ತು ಎಲೆಗಳಿಗೆ ಅವುಗಳು ಏನ್ ಮಾಡ್ತದೆ, ಸಾಗಿಸ್ತದೆ. ಇದು ಎಲೆಗಳಿಗೆ ಸಾಗಿಸಿದ ನಂತರ ಎಲೆಗಳು ಏನ್ ಮಾಡ್ತದೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡ್ತದೆ. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಸಸ್ಯಕ್ಕೋಸ್ಕರ ಆಹಾರವನ್ನ ತಯಾರಿಸ್ತದೆ. ಈ ಆಹಾರ ಆಗಿರ್ಬೋದು, ನೀರು ಆಗಿರ್ಬೋದು, ಸಾಗಣೆ ಆಗ್ಬೇಕಾದ್ರೆ ಅದಕ್ಕೆ ಅದರದೇ ಆದ ಕೆಲವೊಂದು ವ್ಯೂಹಗಳ ಅಗತ್ಯ ಇದೆ. ಇದೇ ಝೈಲಮ್ ಮತ್ತು ಫ್ಲೋಯಂ. ಸಸ್ಯಗಳಲ್ಲಿ ನೀರು ಸಾಗಾಣಿಕೆಯಾಗಬೇಕಾದ್ರೆ ಅದರಲ್ಲಿ ಕೆಲವು ಕೊಳವೆಯಂತಹ ವೆಸಲ್ಗಳಿವೆ. ಆಯ್ತಾ, ವೆಸಲ್ಗಳು ಅಂತಲೇ ಹೇಳ್ತಾರೆ ಕನ್ನಡದಲ್ಲಿ. ಸೊ ಈ ವೆಸಲ್ಗಳಲ್ಲಿ ವಿಶೇಷ ಕೋಶಗಳಿದೆ, ವಾಹಕಾಂಗಾಂಶ ಅಂತ ಹೇಳ್ತೇವೆ. ಈ ವಾಹಕಾಂಗಾಂಶದಲ್ಲಿ ಒಂದು ಝೈಲಮ್ ಮತ್ತೊಂದು ಫ್ಲೋಯಂ. ಆಯ್ತಾ, ಒಂದು ಝೈಲಮ್ ಮತ್ತೊಂದು ಫ್ಲೋಯಂ. ಝೈಲಮ್ ನೀರು ಮತ್ತು ಖನಿಜಗಳನ್ನ ಸಾಗಿಸ್ತದೆ. ಝೈಲಮ್ ಯಾವುದನ್ನ ಸಾಗಿಸ್ತದೆ, ನೀರು ಮತ್ತು ಖನಿಜಗಳನ್ನ ಸಾಗಿಸ್ತದೆ. ಆದ್ರೆ ಫ್ಲೋಯಂ ನಲ್ಲಿ ಆಹಾರ ಸಾಗಾಣಿಕೆ ಆಗ್ತದೆ. ಯಾವುದು ಸಾಗಾಣಿಕೆ ಆಗ್ತದೆ, ಆಹಾರ. ಸಸ್ಯ ತಯಾರಿಸಿದ ಆಹಾರವನ್ನ ಸಾಗಿಸುವುದು ಫ್ಲೋಯಂ. ಆಯ್ತಾ, ಸೊ ಇದಿಷ್ಟು ಝೈಲಮ್ ಮತ್ತು ಫ್ಲೋಯಂಗಳ ಬಗ್ಗೆ. ಮತ್ತೆ ಬಾಷ್ಪ ವಿಸರ್ಜನೆ ಅಂತ ಇದೆ. ಬಾಷ್ಪ ವಿಸರ್ಜನೆ ಅಂತ ಹೇಳಿದ್ರೆ, ಸಸ್ಯ ಆಹಾರ ತಯಾರಿಸಿದ ನಂತರ ಉಳಿದಂತಹ ನೀರನ್ನ ತನ್ನ ಯಾವುದು ಸ್ಟೊಮ್ಯಾಟದ ಮೂಲಕ, ಪತ್ರ ರಂಧ್ರಗಳ ಮೂಲಕ, ಸಣ್ಣ ಸಣ್ಣ ಎಲೆಗಳಲ್ಲಿ ಒಂದು ಸಣ್ಣ ಹೊಟ್ಟೆ ತರ ಇರ್ತದೆ, ನಮ್ಗೆ ಕಾಣುವುದಿಲ್ಲ. ಆ ರಂಧ್ರಗಳ ಮೂಲಕ ಹೊರಗೆ ಹಾಕ್ತದೆ. ಅದನ್ನ ಬಾಷ್ಪ ವಿಸರ್ಜನೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಆಯ್ತಾ, ಏನು ಹೀರಿಕೊಂಡ ಎಲೆಗಳ ಮೇಲ್ಮೈಯಲ್ಲಿ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನಾ ಪ್ರತಿಕ್ರಿಯೆನ, ನೀರು ಆವಿಯಾಗುವ ಕ್ರಿಯೆನ ಬಾಷ್ಪ ವಿಸರ್ಜನೆ ಅಂತ ಹೇಳ್ತೇವೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಝೈಲಮ್ ಮತ್ತು ಫ್ಲೋಯಂ ಅನ್ನ ತೋರಿಸ್ತೇನೆ. ನೋಡಿ, ಇದು ಕಿಡ್ನಿ, ನಿಮ್ಗೆ ಗೊತ್ತಿದೆ ಅಲ್ವಾ. ನೋಡಿ, ಇದನ್ನ ನೋಡಿ, ಇದು ಝೈಲಮ್. ನೋಡಿ, ಕೊಳವೆಯ ಆಕಾರ ಕಾಣ್ತದ, ಕೊಳವೆ ಪೈಪ್ ತರ ಕಾಣ್ತದಲ್ವಾ, ಕೊಳವೆಯ ಆಕಾರ ರೀತಿಯಲ್ಲಿ ಇದೆ. ಇದು ನೋಡಿ, ರೌಂಡ್ ಹೋಗ್ತಾ ಇದ್ದದ್ದು ಯಾವುದು, ಅದು ನೀರು ಮತ್ತು ಖನಿಜಗಳು ಹೋಗ್ತಾ ಇದ್ದದ್ದು. ಮತ್ತೆ ಇದು ಈ ಕಡೆ ಇರುವಂತಹದ್ದು, ಇದು ಫ್ಲೋಯಂ. ಬ್ರೌನ್ ಕಲರ್ ಏನಿತ್ತು ನೋಡಿ, ಇದು ಫ್ಲೋಯಂ. ಇದು ಆಹಾರವನ್ನ ತಯಾರಿಸ್ತದೆ. ಇದು ನೋಡಿ, ಇದರಲ್ಲಿ ನೋಡಿ, ನಿಮ್ಗೆ ಸರಿಯಾಗಿ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ, ಇದೆ. ಮತ್ತೆ ಝೈಲಮ್ ನಲ್ಲಿ ನೀರು ಏಕಮುಖವಾಗಿ ಚಲಿಸ್ತದೆ. ಏಕಮುಖ ಅಂದ್ರೆ ಕೆಳಗಿನಿಂದ ಮೇಲೆ
ಮಾತ್ರ ಚಲಿಸ್ತದೆ, ಆದ್ರೆ ಫ್ಲೋಯಂ ನಲ್ಲಿ ಮೇಲಿನಿಂದ ಕೆಳಗೆ ಕೂಡ ಚಲಿಸ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನೋ ಪಾಠ. ಸೊ ಪಾಠ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಹೆಚ್ಚು 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 ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತೊಂದು ಲೈಕ್ ಮಾಡಿ. ನಿಮಗೆ ಏನು ಚೇಂಜಸ್ ಬೇಕು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಧನ್ಯವಾದಗಳು.